ಹಾಯ್ ಗೈಸ್, ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು SSC ಮತ್ತು RRಗೆ ಸಂಬಂಧಪಟ್ಟಂತ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ಕೇಳಿರುವಂತ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ SSC CGL ಅಲ್ಲಿ CHSL ಅಲ್ಲಿ ಕೇಳಿರುವಂತ ಕ್ವಶನ್ಗಳ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಹಾಗಿದ್ರೆ ನೋಡ್ರಿ, ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅದೇ ತರ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿಯೊಂದೊಂದು ನೋಟಿಫಿಕೇಶನ್ ನಿಮ್ಗ ಬಂದ್ ತಲುಪುತ್ತೆ. ಸೊ ಹಾಗಿದ್ರೆ ನೋಡ್ರಿ, ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ನೋಡ್ರಿ, ಇಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲಿದೆ. ಸೊ ವೆರಿ ಸಿಂಪಲ್ ಕ್ವಶನ್ ಇದೆ. ಸೊ ಹಾಗಿದ್ರೆ ನೋಡ್ರಿ, MYTRIC ಅನ್ನು DJSUZN ಎಂದು ಬರೆಯಲಾಗಿದೆ. ಸೊ ಅದೇ ನಿಯಮವನ್ನ ಬಳಸಿಕೊಂಡು ನಾವೇನ್ ಮಾಡ್ಬೇಕಂದ್ರ ALGEBRA ಅನ್ನ ಏನಂತ ಬರಿಬಹುದು ಅಂತ ಕ್ವಶನ್ ಕೇಳಿದಾರೆ. ಸೊ ಹಾಗಿದ್ರೆ ಅವ್ರು ಕೊಟ್ಟಿರೋದು ಏನಿದೆ, ಸೊ ಅದನ್ನ ನಾವು ಏನ್ ಮಾಡ್ಕೋಬೇಕ್ರಿ, ಮೊದಲು ಬರ್ಕೋಬೇಕು. ಅವ್ರು ಕೊಟ್ಟಿರೋದು ನೋಡ್ರಿ, ಇಲ್ಲಿ ಕೋಡಿಂಗ್ MYTRIC ಇದ್ದದನ್ನ ಯಾವ ತರ ಬರ್ದಾರಂದ್ರ ಕೋಡಿಂಗ್ ದಾಗ DJSUZN ಅಂತ ಬರ್ದಾರ. DJSUZN ಅಂತ ಬರ್ದಾರ. ಸೊ ನೋಡ್ರಿ, ಕೋಡಿಂಗ್ ಯಾವ ತರ ಮಾಡಿದಾರ. ಎಂ ಇದ್ದಿದ ಡಿ ಆಗುತ್ತಾ, Y ಇದ್ದ ಜೆ ಮಾಡ್ಯಾರ, ಟಿ ಇದ್ದಿದ್ ಎಸ್, ಆರ್ ಇದ್ದಿದ್ ಯು, ಐ ಇದ್ದಿದ್ ಜೆಡ್, ಸಿ ಇದ್ದಿದ್ ಎನ್. ಸೊ ಈ ತರ ಏನಾದ್ರು ಅರೇಂಜ್ಮೆಂಟ್ ಮಾಡಿದಾರಂತ ಫಸ್ಟ್ ಡೈರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಎಮ್ಗ ಡಿಗ ಡಿಫ್ರೆನ್ಸ್ ಏನೈತ್ರಿ, ಬಾಳ ಅಂದ್ರೆ ಬಾಳ ಡಿಫ್ರೆನ್ಸ್ ಐತಿ. ಸೊ ಏನಾದ್ರು ಅಪೋಸಿಟ್ ಇದೆ, ಎಮ್ ಅಪೋಸಿಟ್ ಡಿನು ಕೂಡ ಬರಂಗಿಲ್ಲ, ಎಮ್ ಅಪೋಸಿಟ್ ಎನ್ ಬರ್ತೈತಿ. ಓಕೆ, ಎಮ್ ಅಪೋಸಿಟ್ ಎನ್ ಬರ್ತೈತಿ. ಸೊ ಎನ್ ಏನಾದ್ರು ಲಾಸ್ಟ್ ಐತ್ರಿ, ಲಾಸ್ಟ್ ಏನಾದ್ರು ನೋಡ್ರಿ, ಎಮ್ ಅಪೋಸಿಟ್ ಎನ್ ಲಾಸ್ಟ್ ಬಂದಿದೆ. ಸೊ ಸಿ ಅಪೋಸಿಟ್ ಡಿ ಬರ್ತದ. ಸೊ ಹಾಗಿದ್ರೆ ಅದು ಕೂಡ ಪ್ಯಾಟರ್ನ್ ಅಲ್ಲ ಅಂದಾಗ. ಸೊ ಲಾಸ್ಟ್ ದಷ್ಟ ನೋಡ್ಬೇಕು. ಸೊ ನೋಡ್ರಿ, ಸಿ ಆದ ನಂತರ ಇಲ್ಲಿ ನೋಡ್ರಿ ಡಿ ಅಂತ ಬಂದಿದೆ. ಸಿ ಆದ ನಂತರ ಏನಾಗಿದ್ರಿ, ಡಿ ಅಂತ ಬಂದಿದೆ. ಇಲ್ಲಿ ಏನ್ ಮಾಡ್ಯಾರಿ, +1 ಅಂತ ಮಾಡ್ಯಾರ. ಐ ಆದ ನಂತರ ಜೆ ಆಗಿದೆ, ಇಲ್ಲಿಯೂ ಕೂಡ +1 ಮಾಡ್ಯಾರ. ಇದು ಅರೇಂಜ್ಮೆಂಟ್ ಈ ತರ ಮಾಡಿದಾರೆ. ಸೊ ಅದೇ ತರ ಈಗ ನೆಕ್ಸ್ಟ್ ಆರ್ ಆದ ನಂತರ ನೆಕ್ಸ್ಟ್ ಎಸ್ ಆಗಿದೆ, ಇಲ್ಲಿಯೂ ಕೂಡ +1 ಅಂತ ಮಾಡ್ಯಾರ. ಸೊ ಟಿ ಆದ ನಂತರ ಯು ಆಗಿದೆ, ಇಲ್ಲಿಯೂ ಕೂಡ +1 ಮಾಡ್ಯಾರ. Y ಆದ ನಂತರ ಜೆಡ್ ಮಾಡಿದಾರೆ, ಇಲ್ಲಿಯೂ ಕೂಡ +1 ಮಾಡ್ಯಾರ. ಎಂ ಆದ ನಂತರ ಎನ್ ಅಂತ ಮಾಡ್ಯಾರ, ಇಲ್ಲಿಯೂ ಕೂಡ +1 ಅಂತ ಮಾಡಿದಾರೆ. ಸೊ ಹಾಗಿದ್ದಾಗ ಏನ್ ಮಾಡಿದಾರ್ರಿ, ಕ್ರಾಸ್ ಮ್ಯಾಗ +1 ಅಂತ ಮಾಡ್ಕೊತ ಹೋಗಿದ್ದಾರೆ. ಸೊ ಹಾಗಿದ್ದಾಗ ನಮಗೆ ಯಾವ ತರದ್ ಕೇಳಿದಾರೆ ಈಗ, ALGEBRA ಅಂತ ಇದೆ, EBRA ಅಂತ. ಸೊ ನೋಡ್ರಿ, ಇಲ್ಲಿ ಹಾಗಿದ್ರ ಲಾಸ್ಟ್ಗೂ ಕೂಡ ಏನಾಗ್ಬೇಕ್ರಿ, ಎ ಆದ ನಂತರ +1 ಬರ್ಬೇಕು, ಇಲ್ಲೂ ಕೂಡ +1 ಬರ್ಬೇಕು. ಎ ಆದ ನಂತರ +1 ಮಾಡ್ರೆ ಬಿ ಬರುತ್ತೆ, ಇಲ್ಲೂ ಕೂಡ +1 ಮಾಡ್ರೆ ಬಿ ಅಂತ ಬರುತ್ತೆ. ಇಲ್ಲೂ ಬಿ ಬರುತ್ತೆ, ಇಲ್ಲೂ ಬಿ ಬರುತ್ತೆ. ಸೊ ಫಸ್ಟ್ ಲಾಸ್ಟ್ ಬಿ ಇಲ್ಲಿದೆ. ಸೊ ಇಲ್ಲಿ ಬಿ ಇಲ್ಲ, ಇದು ಆನ್ಸರ್ ಬರಂಗಿಲ್ಲ. ಇಲ್ಲೂ ಬಿ ಇದೆ, ಇಲ್ಲೂ ಬಿ ಇದೆ. ಸೊ ಹಾಗಿದ್ರೆ ಆನ್ಸರ್ ಬಿ ಅಂತೂ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಎಲ್ ಆದ ನಂತರ ನೆಕ್ಸ್ಟ್ ಏನಾಗ್ಬೇಕ್ರಿ, +1 ಆಗ್ಬೇಕು. ಎಲ್ ಆದ ನಂತರ +1 ಆಗ್ಬೇಕು. ಎಲ್ ಆದ ನಂತರ +1 ಮಾಡಿದ್ರೆ ಎಷ್ಟು ಬರುತ್ತೆ, ಇಲ್ಲಿ ಎಲ್ ಎಂ ಅಂತ ಬರುತ್ತೆ. ಎಂ ಇಲ್ಲೂ ಇದೆ, ಎಂ ಇಲ್ಲೂ ಇದೆ, ಇಲ್ಲಿ ಎಂ ಇಲ್ಲ, ಇದು ಕೂಡ ಆನ್ಸರ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಈಗ ಡೈರೆಕ್ಟ್ ಆಗಿ ಏನ್ ಮಾಡ್ರಿ, ಜಿ ತಗೋರಿ. ಜಿ ಆದ ನಂತರ +1 ಮಾಡಿದ್ರೆ ಏನ್ ಬರುತ್ತೆ, ಇತರ ಬಾಜುಕ್ ಬರುತ್ತೆ, ಲಾಸ್ಟ್ ಇಂದ GH ಅಂತ ಬರುತ್ತೆ. ಸೊ ಇಲ್ಲಿಯೂ ಕೂಡ H ಇದೆ, ಇಲ್ಲಿಯೂ ಕೂಡ H ಇದೆ, ಇಲ್ಲಿಯೂ ಕೂಡ HH ಎರಡು ಕೂಡ ಬರ್ತದೆ. ಸೊ ಅದ ನಂತರ ಜಿ ಆದ ನಂತರ ಇ ನೋಡ್ರಿ, ಇ ಆದ ನಂತರ ನೆಕ್ಸ್ಟ್ ಏನಾಗ್ಬೇಕ್ರಿ, +1 ಆಗ್ಬೇಕು. ಇ ಆದ ನಂತರ ನೆಕ್ಸ್ಟ್ ಎಫ್ ಅಂತ ಬರ್ಬೇಕು. ಇಲ್ಲಿ ನೋಡ್ರಿ, ಎಫ್ ಇಲ್ಲಿದೆ, ಬಟ್ ಇಲ್ಲಿ ಎಫ್ ಇಲ್ಲ. ಹಾಗಿದ್ರೆ ಇದು ಆನ್ಸರ್ ಬರಂಗಿಲ್ಲ, ಇದು ಆನ್ಸರ್ ಬರ್ತೈತಿ. ನೋಡ್ರಿ, ಇಲ್ಲಿ ಎಫ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಸಿ ಬರುತ್ತೆ, ನೆಕ್ಸ್ಟ್ ಎಸ್ ಅಂತ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ BSCFHMB ಅಂತ. BSCFHMB ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಹಾಗಿದ್ದಾಗ ಕರೆಕ್ಟ್ ಆನ್ಸರ್ ಬರ್ಬೇಕಾಗಿರೋದು ಅಂದ್ರೆ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಸೆಕೆಂಡ್ ಒನ್ ಕೂಡ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲೆ ಐತ್ರಿ. ಸೆಕೆಂಡ್ ಒನ್ ಕೂಡ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ. ಸೊ ಎ ಅನ್ನ ಜೆಡ್ ಅಂತ ಬರ್ದಾರ, ಬಿ ಇದ್ದಿದ್ದು Y ಅಂತ ಬರ್ದಾರ, ಸಿ ಇದ್ದಿದ್ದು X ಅಂತ ಬರ್ದಾರ, ಎಂ ಇದ್ದಿದ್ದು ಏನಾಗ್ತಿತ್ತು ಅಂತ ಕೇಳಿದಾರೆ. ಸೊ ನೋಡ್ರಿ, ಎದ ಅಪೋಸಿಟ್ ನಂಬರ್ ಯಾವ್ದಂದ್ರೆ ಜೆಡ್ ಇದೆ, ಬಿ ದ ಅಪೋಸಿಟ್ ನಂಬರ್ ಯಾವ್ದಿದ್ರೆ Y ಅಂತ ಇದೆ, ಸಿ ದ ಅಪೋಸಿಟ್ ನಂಬರ್ ಯಾವ್ದಂದ್ರೆ X ಅಂತ ಇದೆ. ಸೊ ಅದೇ ತರ ಎಂ ದ ಅಪೋಸಿಟ್ ನಂಬರ್ ಯಾವ್ದಿತ್ತು ನೋಡ್ರಿ, ಎಂ ದ ಅಪೋಸಿಟ್ ನಂಬರ್ ಎನ್ ಅಂತ ಇದೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಇದೆ. ಸೊ ಇಂಥ ಕ್ವಶನ್ ಅಂದ್ರೆ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡಲೇಬಾರದು. ಓಕೆ, ಡೈರೆಕ್ಟ್ ಆಗಿ ಅಪೋಸಿಟ್ ಕೊಟ್ಟಾರ, ಅಪೋಸಿಟ್ ಇದ್ದಿದ್ದ ನಂಬರ್ ಅನ್ನ ಟಿಕ್ ಮಾಡಿ ಬಿಡ್ಬೇಕು. ಸೊ ನೆಕ್ಸ್ಟ್ ಒನ್. ಓಕೆ, ಥರ್ಡ್ ಕ್ವಶನ್.
ಇದೆ ಅಂದ್ರೆ ಟ್ರೈನ್ ಪ್ರಾಬ್ಲಮ್. 180 ಮೀಟರ್ ಉದ್ದದ ರೈಲು 220 ಮೀಟರ್ ಉದ್ದದ ಸೇತುವೆಯನ್ನು 20 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ರೈಲಿನ ವೇಗವನ್ನು ವೇಗ ಕಿಲೋಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದ. ಸೊ ನೋಡ್ರಿ, ಇಂಥ ಟ್ರೈನ್ ಪ್ರಾಬ್ಲಮ್ ಅಂತೂ ಆಲ್ಮೋಸ್ಟ್ ನಮಗೆ ಕ್ವಶನ್ಸ್ಗಳ ಎಕ್ಸಾಮ್ ಅಲ್ಲಿ ಬಂದೇ ಬರ್ತವೆ. ಸೊ ನಮಗೆ ಮೇನ್ ಫಾರ್ಮುಲಾ ಗೊತ್ತಿರ್ಬೇಕು, ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು, ಸ್ಪೀಡ್ ಫಾರ್ಮುಲಾ ಗೊತ್ತಿರಬೇಕು, ಟೈಮ್ ಫಾರ್ಮುಲಾ ಗೊತ್ತಿರಬೇಕು. ಸೊ ನಾವೀಗ ಫಾರ್ಮುಲಾನ ನೆನ್ಪಿಟ್ಕೋಬೇಕಾದ್ರೆ ಒಂದು ಟ್ರಿಕ್ ಏನಂದ್ರೆ, ಸೊ ABCD ಪ್ರಕಾರ ಬರ್ಕೋತ ಬಂದ್ರೆ ಫಸ್ಟ್ ಯಾವ್ದು ಬರ್ತದ, ಡಿಸ್ಟೆನ್ಸ್ ಬರುತ್ತೆ, ಆಮೇಲೆ ನೆಕ್ಸ್ಟ್ ಸ್ಪೀಡ್ ಬರುತ್ತೆ, ಆಮೇಲೆ ಟೈಮ್ ಬರುತ್ತೆ. ಹಾಗಿದ್ರೆ ಡಿಸ್ಟೆನ್ಸ್ ಇಸ್ಕೊಲ್ ಟು ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಇವೆರಡು ನಡುವೆ ಇಂಟು ಇರುತ್ತೆ, ಇಲ್ಲಿ ಡಿವೈಡೆಡ್ ಬೈ ಇರುತ್ತೆ. ಹಾಗಿದ್ರೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಇಸ್ ದ ಫಾರ್ಮುಲಾ. ಸೊ ಅದೇ ತರ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಫಾರ್ಮುಲಾ. ಸೊ ಅದೇ ತರ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೊ ನೋಡ್ರಿ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೊ ಈ ಫಾರ್ಮುಲಾ ನಮ್ಗೆ ಗೊತ್ತಿದ್ರೆ ನಾವು ಏನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಆನ್ಸರ್ ಅನ್ನ ಟಿಕ್ ಹಾಕ್ಬೋದು. ಓಕೆ, ಹಾಗಿದ್ರೆ ನೋಡ್ರಿ, ಇಲ್ಲಿ ನಮಗೆ ಕೇಳಿರುವಂತ ಕ್ವಶನ್ ಏನಿದೆ ನೋಡ್ರಿ. ಸೊ 20 ಮೀಟರ್ ಉದ್ದದ ರೈಲ್ ಇದೆ, 220 ಮೀಟರ್ ಉದ್ದದ ಸೇತುವೆ. ನೋಡ್ರಿ ರೈಲ್ ಎಷ್ಟಿದೆ, ಇದೆಷ್ಟೈತಿ, 120 ಮೀಟರ್ ರೈಲ್ ಇದೆ ಇದು. ಓಕೆ, ಇದು ರೈಲು. ಸೊ ಇದೊಂದು ಏನಾಗತೈತ್ರಿ, ಸೇತುವೆಯನ್ನ ದಾಟಿ ಹೊಂಟೈತಿ ಒಂದು ಸೇತುವೆ. ಸೊ ಎಷ್ಟು ಮೀಟರ್ ಇದ್ರೆ 220 ಮೀಟರ್ ಇದೆ, 220 ಮೀಟರ್ ಉದ್ದದ ಸೇತುವೆ ಅನ್ನ ದಾಟಿ ಹೊಂಟೈತಿ. ಸೊ ಈಗ ನೋಡ್ರಿ, ಟ್ರೈನ್ 20 ಸೆಕೆಂಡ್ದಾಗ ಏನ್ ಮಾಡತೈತ್ರಿ, ಈ ಸೇತುವೆಯನ್ನ ಟೋಟಲ್ ಆಗಿ ದಾಟತೈತಿ. ಸೊ ಈ ಟ್ರೈನ್ ಇಲ್ಲಿದ್ದ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದೈತಿ ಅಂತ ಅನ್ಕೋ. ಈಗ ಏನಾಗೈತಿ, ಟ್ರೈನ್ ಸೇತುವೆಯನ್ನ ಕ್ರಾಸ್ ಮಾಡಿಲ್ಲ ಅಂದಂಗ ಆಯ್ತು. ಯಾಕೆ ಹೇಳ್ರಿ, ಇನ್ನ ಟ್ರೈನ್ ನೋಡ್ರಿ ಲಾಸ್ಟ್ ಡಬ್ಬಿ ತನಕ ಕ್ರಾಸ್ ಆಗ್ಬೇಕು. ಸೊ ಈಗ ಇಲ್ಲಿಗೆ ಬಂದೈತೆ ಅಂದ್ರೆ ಇಟ್ ಮೀನ್ಸ್ ಟ್ರೈನ್ ಸೇತುವೆಯನ್ನ ದಾಟಿಲ್ಲ ಟ್ರೈನು. ಸೊ ಈ ಲಾಸ್ಟ್ ಡಬ್ಬಿ ಐತಲ್ರಿ ಇಲ್ಲಿಗೆ ಬರೋದು ಮಾತ್ರ ಏನಾಗತ್ತ, ಟ್ರೈನ್ ಇಂದ ಒಂದು ಸೇತುವೆಯನ್ನ ದಾಟುತ್ತೆ. ಹಾಗಿದ್ರೆ ಟ್ರೈನ್ ಎಷ್ಟು ಮೀಟರ್ ಇದೆ, ಟೋಟಲ್ ಆಗಿ 180 ಮೀಟರ್ ಇದೆ. ಸೊ ಹಾಗಿದ್ರೆ ಸೇತುವೆ ಉದ್ದ ಎಷ್ಟಿದೆ, 220 ಮೀಟರ್ ಇದೆ. ಸೊ ನಾವೇನ್ ಮಾಡ್ಕೋಬೇಕಂದ್ರೆ ಸೇತುವೆಯನ್ನ ದಾಟಬೇಕಾದ್ರೆ 180 ಪ್ಲಸ್ 220. ಸೊ ಇದು ಎಷ್ಟಾಗತ್ತೆ ಅಂದ್ರೆ ಟೋಟಲ್ ಆಗಿ 400 ಮೀಟರ್ ಆಗುತ್ತೆ. ಸೊ ಈ 400 ಮೀಟರ್ ಅನ್ನೋದೇನ್ರಿ, ಡಿಸ್ಟೆನ್ಸ್ ಇದು. ಹಾಗಿದ್ರೆ ನಮ್ದು ಡಿಸ್ಟೆನ್ಸ್ ಎಷ್ಟು ಬರ್ತಂದ್ರೆ 400 ಮೀಟರ್ ಕರೆಕ್ಟ್. ಸೊ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 20 ಸೆಕೆಂಡ್ ಅಂತ ಕೊಟ್ಟ, 20 ಸೆಕೆಂಡ್ ಅಂತ ಕೊಟ್ಟ. ಸೊ ಹಾಗಿದ್ರೆ ನಮ್ ನೋಡಿ ಏನ್ ಕಂಡಿದೆ ಅಂದ್ರೆ ವೇಗ, ಸ್ಪೀಡ್ ಅನ್ನ ಕಂಡಿದೆ ಅಂದ್ರೆ ಸ್ಪೀಡ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಹಾಗಿದ್ರೆ ಡಿಸ್ಟೆನ್ಸ್ ಎಷ್ಟಿದೆ, 400 ಇದೆ, ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ, 20 ಸೆಕೆಂಡ್ ಇದೆ. ಓಕೆ, ಬಟ್ ಇಲ್ಲಿ ನೋಡ್ರಿ ಇದು ಕಿಲೋಮೀಟರ್ ಪರ್ ಅವರ್ದಾಗ ಇದೆ, ಕಿಲೋಮೀಟರ್ ಪರ್ ಅವರ್ದಾಗ. ಸೊ ಅದಕ್ಕಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ 5 ಡಿವೈಡೆಡ್ ಬೈ 18 ಇಂದ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಓಕೆ, ಸೊ 5 ಡಿವೈಡೆಡ್ ಬೈ 18 ಅನ್ನ ಎದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ಟೈಮ್ ನೋಡೋ ಸೆಕೆಂಡ್ ಆಗಿದೆ. ಸೊ ವೇಗ ನೋಡ್ರೆ ನಮಗ ಕ್ವಶನ್ ಕೇಳಿದ ಕಿಲೋಮೀಟರ್ ಪರ್ ಅವರ್ದಾಗ ಕೇಳಿದ. ಸೊ ಇದು ಸೆಕೆಂಡ್ ಇದ್ದಿದ್ದನ್ನ ಏನ್ ಮಾಡ್ಕೋಬೇಕ್ರಿ, ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಹಾಗಿದಾರೆ ನೋಡ್ರಿ, ಕರ್ತಾವಡ್ರಿ ಈಗ ಈ ಜೀರೋ ಕ್ಯಾನ್ಸಲ್, 5 ಒಂದ್ಲೆ 5 ಎಷ್ಟಲಿ ರೀ, 5 8ಲಿ 40. ಸೊ ಹಾಗಿದ್ರೆ 8. ಓಕೆ, ಇದ ಡಿವೈಡೆಡ್ ಬೈ ಇತ್ತಂದ್ರೆ ಏನಾಗುತ್ತೆ, ಮೇಲ್ ಹೋಗುತ್ತೆ, ನ್ಯೂಮಿನೇಟರ್ದಾಗ ಬರುತ್ತೆ. ಸೊ 18 ಇದು ಮೇಲ್ ಹೋಗುತ್ತೆ 18. ಸೊ ಕೆಳಗ 2 ಹೆಂಗಿದ್ದಂಗೆ ಬರ್ತದೆ. ಸೊ ನೋಡ್ರಿ ಇದು ಒಂದಾಗಿದೆ, 2 ಒಂದ್ಲೆ 2 9ಲೆ 18. ಹಾಗಿದ್ರೆ 8 ಇಂಟು 9 ಮಾಡಿದ್ರೆ ಆನ್ಸರ್ ಬರುತ್ತೆ 8 9ಲೆ 72 ಕಿಲೋಮೀಟರ್ ಪರ್ ಅವರ್ದಾಗ ಆನ್ಸರ್ ಬರುತ್ತೆ, 72 ಕಿಲೋಮೀಟರ್. ಸೊ ಆಪ್ಷನ್ ನಂಬರ್ ಯಾವ್ದಂದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡ್ರಿ, ಇಲ್ಲಿ ಇನ್ನೊಂದ್ಸಲ ಬಿಡಿಸೋಣ ಬೇಕಾರ, ಇನ್ನೊಂದ್ಸಲ ಇದನ್ನ ಲೆಕ್ಕನ ಬಿಡಿಸೋಣ. ಸೊ ನೋಡ್ರಿ, ಟ್ರೈನ್ ಉದ್ದ ಎಷ್ಟೈತ್ರಿ, ಟ್ರೈನ್ ಉದ್ದ 180 ಮೀಟರ್ ಇದೆ, ಪ್ಲಸ್ ಸೇತುವೆ ಉದ್ದ ಎಷ್ಟಿದೆ, 220 ಮೀಟರ್ ಇದೆ. ಓಕೆ, ಸೊ ಟ್ರೈನ್ ಕ್ರಾಸ್ ಆಗ್ಬೇಕಾದ್ರೆ ಎಷ್ಟು ಟೈಮ್ ತಗೋತೈತಿ, 20 ಸೆಕೆಂಡ್ಗಳನ್ನ ಟೈಮ್ ತಗೋತೈತಿ. ಸೊ ಹಾಗಿದ್ದಾಗ ಟೋಟಲ್ ಆಗಿ 180 ಪ್ಲಸ್ ಇದ್ ಮಾಡ್ರೆ 220 ಮಾಡ್ರೆ 400 ಆಗುತ್ತೆ, 400 ಡಿವೈಡೆಡ್ ಬೈ 20 ಆಗುತ್ತೆ. ಸೊ ಇದ ಟೈಮ್ ಇದೆ ಸೆಕೆಂಡ್ ಆಗೈತಿ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ 5 ಡಿವೈಡೆಡ್ ಬೈ 18 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಜೀರೋ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 40 ಇಂಟು 18 ಆಗುತ್ತೆ. 18 ಏನಾಗುತ್ತೆ ಅಂದ್ರೆ ಮೇಘ ಹೋಗುತ್ತೆ, ಇದು 2 ಇಂಟು 5 ಆಗುತ್ತೆ. 2 ಇಂಟು 5 ಹೆಂಗಿದ್ದಂಗೆ ಬರ್ದೇನೆ ಈಗ. ಸೊ 5 ಒಂದ್ಲೆ 5 ಎಷ್ಟಲಿ ರೀ, 5 8ಲಿ 40, 2 ಒಂದ್ಲೆ 2 9ಲೆ ಆಗುತ್ತೆ. ಸೊ ಹಾಗಿದ್ರೆ 8 9ಲೆ ಎಷ್ಟಂದ್ರೆ 72 ಕಿಲೋಮೀಟರ್ ಪರ್ ಅವರ್ದ ಇದು ಆನ್ಸರ್ ಬರುತ್ತೆ. ಕಿಲೋಮೀಟರ್ ಪರ್ ಅವರ್ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಸಿ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೋಡ್ರಿ ಇಲ್ಲಿ ನೆಕ್ಸ್ಟ್ ಕ್ವಶನ್. ಓಕೆ, ಫೋರ್ತ್ ಒಂದು ನೋಡ್ರಿ,
ಮುಂದಿನ ಸಂಖ್ಯೆಯನ್ನು ಹುಡುಕಿ ಅಂತ ಕೊಟ್ಟಾರ. ಮುಂದಿನ ಸಂಖ್ಯೆಯನ್ನು ಹುಡುಕಿ. ಹಾಗಿದ್ರೆ ನಮ್ದು ಏನ್ ಕೊಟ್ಟಾರ? 2, 6, 30, 210, ನೆಕ್ಸ್ಟ್ ಏನಿದೆ? ಕ್ವಶನ್ ಮಾರ್ಕ್ ಅಂತ ಇದೆ. ನೆಕ್ಸ್ಟ್ ಏನಿದೆ? ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ನೆಕ್ಸ್ಟ್ ಈಗ ಕ್ವಶನ್ ಮಾರ್ಕ್ ಬಂದೈತೆ ಅಂದ್ರೆ ಇದನ್ನ ನೋಡ್ರಿ, ಡಿಫ್ರೆನ್ಸ್ ಅನ್ನ ಚೆಕ್ ಮಾಡಿ ನೋಡ್ರಿ. 2 ತರ ನಡುವ 2 ಮತ್ತು 6 ನಡುವ ಡಿಫ್ರೆನ್ಸ್ ಎಷ್ಟಿದೆ? 2 ಮತ್ತು 6 ನಡುವ 4 ಡಿಫ್ರೆನ್ಸ್ ಇದೆ. ಎಷ್ಟು? 4 ಡಿಫ್ರೆನ್ಸ್ ಇದೆ. ಸೊ ಅದೇ ತರ ಈಗ 6 ಮತ್ತು 30 ನಡುವ ಡಿಫ್ರೆನ್ಸ್ ಎಷ್ಟಿದೆ? 24 ಇದೆ. ಸೊ ಇಲ್ಲಿ 210 ಮತ್ತು 30 ನಡುವ ಡಿಫ್ರೆನ್ಸ್ 180 ಇದೆ. ಸೊ ಈಗ ಡಿಫ್ರೆನ್ಸ್ ದಾಗ ಏನು ಇಲ್ಲ ಇದು ಪ್ರಾಬ್ಲಮ್. ಓಕೆ, ಸೊ ಈಗ ಇದನ್ನ ಸಿಂಪಲ್ ಯಾವ ತರ ಮಾಡಿದಾರೆ ಅಂದ್ರೆ ಈಗ ನೋಡ್ರಿ, ಅರೇಂಜ್ಮೆಂಟ್ ಯಾವ ತರ ಮಾಡಿದಾರ ಅಂತ ಹೇಳಿ ನಾವೀಗ ಏನ್ ಮಾಡ್ಬೇಕ್ರಿ? ಇದನ್ನ ವೆರಿಫೈ ಮಾಡ್ಬೇಕಾಗತ್ತ. ಸೊ ಇಲ್ಲಿ 2 ಇಂದ 6 ಹೆಂಗಾಗಿದೆ ಅಂತ ಅದ್ ನೋಡ್ರಿ. ಓಕೆ ನೋಡ್ರಿ, 2 3 6, 2 3 6 ಅಂತ ಬರುತ್ತೆ. ಫಸ್ಟ್ ನೋಡ್ರಿ 2 ಇದೆ, 2 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 6 ಅಂತ ಬರುತ್ತೆ. ಸೊ ಅದೇ ತರ ಈಗ ನೆಕ್ಸ್ಟ್ ನೋಡ್ರಿ, ಈಗ 6 ಮತ್ತು 6ರಿಂದ ಏನಾಗ್ಬೇಕ್ರಿ? ನಮ್ 30 ಅಂತ ಬರ್ಬೇಕು. 6ಗೆ ಯಾವ ಅಂಕಿಯಿಂದ ಇಂಟು ಮಾಡ್ರೆ ನಮ್ದು 30 ಅಂತ ಬರುತ್ತೆ? 6 ಐದ್ಲೆ 30, 6 ಐದ್ಲೆ 30 ಅಂತ ಬರುತ್ತೆ. ಸೊ ಅದೇ ತರ ಈಗ ನೆಕ್ಸ್ಟ್ ನೋಡ್ರಿ, 30ಕ್ಕೆ ಯಾವ ಅಂಕಿನ ನೋಡ್ರಿ, ಇಲ್ಲಿ ನೋಡ್ರ 2 ಇದ್ದಿಂದ 3 ಆಗೈತಿ, 6 ಇದ್ದಿಂದ 5 ಆಗೈತಿ. ಸೊ ಈ ತರನು ಏನು ಮಾಡಿಲ್ಲ, ಇದು ಅರೇಂಜ್ಮೆಂಟ್ ಇದು ಕೂಡ ರಾಂಗ್. ಓಕೆ, ಇದು ಕೂಡ ಯಾವುದೇ ರೀತಿಯಾದಂತ ಅರೇಂಜ್ಮೆಂಟ್ ಮಾಡಿಲ್ಲ. ಸೊ ಈಗ ನೋಡ್ರಿ ಇದ್ ಯಾವ ತರ ಈಗ ಮಾಡಿದಾರ ಅಂತ ಹೇಳಿ. ಸೊ ಫಸ್ಟ್ ಅಂಕಿ ಎಷ್ಟೈತ್ರಿ? 2 ಅಂತ ಇದೆ. ಓಕೆ, ಫಸ್ಟ್ ಅಂಕಿ ಎಷ್ಟಿದೆ? 2 ಅಂತ ಇದೆ. ಸೊ ಈಗ 2 ಅಂತ ಬಂದಾಗ ನಾವು ಇಲ್ಲಿ ಮೇನ್ ಆಗಿ 2 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 6 ಅಂತ ಬರುತ್ತೆ. ಕರೆಕ್ಟ್. ಹಾಗಿದ್ರೆ ಎಷ್ಟು ನಂಬರ್ ಬರ್ತರಿ? ಫಸ್ಟ್ ಒಂದು ಬರುತ್ತೆ. ಸೊ ಅದೇ ತರ 6 ಇಂಟು ನೆಕ್ಸ್ಟ್ ನಂಬರ್ ಬರ್ಬೇಕಾದ್ರೆ 5 ಅಂತ ಮಾಡ್ತೀವಿ. 6 ಇಂದ ಎಷ್ಟಾಗತ್ತ? 30 ಅಂತ ಆಗತ್ತೆ. ಸೊ ಅದೇ ತರ ಈಗ 30ಕ್ಕ ನೆಕ್ಸ್ಟ್ ಯಾವ ಅಂಕಿಯಿಂದ ಮಾಡ್ಬೇಕಂದ್ರ, ಫಸ್ಟ್ 3 ಇದೆ, ಆಮೇಲೆ 5 ಇದೆ, ನೆಕ್ಸ್ಟ್ ನೋಡ್ರಿ 7ರಿಂದ ಇಂಟು 5 ಎಷ್ಟು ಬರ್ತಂದ್ರೆ 210 ಅಂತ ಬರುತ್ತೆ. ಎಷ್ಟ್ರಿ? 210 ಅಂತ ಬರುತ್ತೆ. ಸೊ ಅದೇ ತರ ಈಗ 210ಗ 9ರಿಂದ ಇಂಟು ಮಾಡಿ. ಎಷ್ಟ್ರಿ? 9ರಿಂದ 9ರಿಂದ ಇಂಟು ಮಾಡ್ರೆ 9 0 0, 9 1 9, 9 18, 1890. ನಮ್ಗೆ ಏನಾದ್ರು ಆಪ್ಷನ್ ಆಗಿತ್ತ? ಆಪ್ಷನ್ ದಾಗಿಲ್ಲ. ಸೊ ಇಲ್ಲಿ ನಾವ್ ಏನ್ರಿ, ಫಸ್ಟ್ ಬೆಸ ಸಂಖ್ಯೆಗಳನ್ನ ತಗೊಂಡಿದ್ರ ಬೆಸ ಸಂಖ್ಯೆ ಸ್ಟಾರ್ಟ್ ಆಗೋದು ಎಲ್ಲಿಂದ್ರ? 1ರಿಂದ ಸ್ಟಾರ್ಟ್ ಆಗುತ್ತೆ. 1, 3, 5, 7, 9 ಈ ತರ ಬರ್ತೈತಿ. ಸೊ ಬಸ್ ಅವ್ನು ಸ್ಟಾರ್ಟಿಂಗ್ ಏನ್ ಮಾಡ್ಯಾನಂದ್ರ 3ರಿಂದ ಸ್ಟಾರ್ಟ್ ಮಾಡ್ಯಾನ. ಸೊ ಅವಿಭಾಜ್ಯ ಸಂಖ್ಯೆಗಳನ್ನ ತಗೊಂಡ್ ಕಿಶನ್ ಮಾಡಿದಂದ್ರ 9 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಸೊ ಅದಕ್ಕಾಗಿ 11 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಸೊ ಅದಕ್ಕಾಗಿ ನೆಕ್ಸ್ಟ್ ಅವ್ನು ಏನ್ ಮಾಡ್ಯಾನಂದ್ರ 11ರಿಂದ ಮಲ್ಟಿಪ್ಲೈ ಮಾಡ್ಯಾನ. ಸೊ 210 ಇಂಟು 11 ಮಾಡಿ. 11 ಇಂಟು 0 ಮಾಡ್ರೆ 11 ಬರುತ್ತೆ. 11 ಒಂದೇ 11, 11ರಲ್ಲಿ 22 1 23 ಅಂತ ಬರ್ತದೆ. 2310 ಇಸ್ ದ ಕರೆಕ್ಟ್ ಆನ್ಸರ್. 2310 ಎಲ್ಲಿದೆ ಅಂದ್ರೆ ಆಪ್ಷನ್ ನಂಬರ್ 1 ಮಾತ್ರ ಇದೆ. ಫಸ್ಟ್ ಅವಿಭಾಜ್ಯ ಸಂಖ್ಯೆಗಳನ್ನ ಏನ್ ಮಾಡ್ಕೋತ ಹೋಗ್ಯಾನ? ಇಂಟು ಮಾಡ್ಕೋತ ಹೋಗಿದ. ಅವಿಭಾಜ್ಯ ಸಂಖ್ಯೆಗಳಿಂದ ಫಸ್ಟ್ ಅವಿಭಾಜ್ಯ ಸಂಖ್ಯೆದಾಗ ಅದು ಬೆಸ ಅವಿಭಾಜ್ಯ ಸಂಖ್ಯೆಗಳಿಂದ ಏನ್ ಮಾಡ್ಯಾನ? ಇಂಟು ಮಾಡಿದ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಓಕೆ, ಸೊ 2ಅನ್ನ ಬಿಟ್ಟಾನ. ಯಾಕ್ರಿ? 2 ಅನ್ನೋದ ಸಮ ಸಂಖ್ಯೆ ಇದೆ. ಅದಕ್ಕಾಗಿ ಅತಿ ಬೆಸ ಸಂಖ್ಯೆಗಳಿಂದ ಏನ್ ಮಾಡ್ಕೋತ ಹೋಗ್ಯಾನ? ಅವನ ಇಂಟು ಮಾಡ್ಕೋತ ಹೋಗಿದ್ದಾನೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ 2310 ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ 5ನೇ ಕ್ವಶನ್. 31 ವಿದ್ಯಾರ್ಥಿಗಳ ಸಾಲಿನಲ್ಲಿ ಎ ಎಡದಿಂದ 7ನೇ ಸ್ಥಾನದಲ್ಲಿದ್ದಾರೆ, ಬಿ ಬಲದಿಂದ 8ನೇ ಸ್ಥಾನದಲ್ಲಿದ್ದಾನೆ, ಬಿ ಎ ಯ ಬಲಭಾಗದಲ್ಲಿದ್ದಾರೆ, ಎ ಮತ್ತು ಬಿ ಯ ನಡುವೆ ಎಷ್ಟು ವಿದ್ಯಾರ್ಥಿಗಳಿದಾರ ಅಂತ ಕ್ವಶನ್ ಕೇಳಿದೆ. ಸೊ ಹೀಗಿದ್ದಾಗ ಟೋಟಲ್ ಆಗಿ ನಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿದಾರ? 31 ವಿದ್ಯಾರ್ಥಿಗಳಿದಾರ. ಎಷ್ಟ್ರಿ? 31 ವಿದ್ಯಾರ್ಥಿಗಳಿದಾರ. ಸೊ ಎ ಎಡದಿಂದ ಎಷ್ಟನೇ ಸ್ಥಾನದನ್ರಿ? ಸಾಲಿದೆ. ಟೋಟಲ್ ಆಗಿ ಎಷ್ಟು ಜನ ಅದಾರೆ? 31 ಜನ. ಎ ಎಡದಿಂದ 7ನೇ ಸ್ಥಾನದಾಗ. ಎ ಎಡದಿಂದ 7ನೇ ಸ್ಥಾನ. ಇದು ಎ, ಇದು ಒಂದು ಸ್ಥಾನ 7ನೇ ಸ್ಥಾನ. ಸೊ ಬಿ ಬಲದಿಂದ ಎಷ್ಟನೇ ಸ್ಥಾನದಾಗ ಅದನು? 8ನೇ ಸ್ಥಾನದಾಗ ಇದ್ದಾನೆ. ಬಿ ಬಲದಿಂದ 8ನೇ ಸ್ಥಾನದಾಗ ಅದ. ಸೊ ಹಾಗಿದ್ದಾಗ ಬಿ ಯು ಎ ಯ ಬಲಭಾಗದಲ್ಲಿದ್ದಾನೆ. ಬಿ ಅಂದ್ರೆ ಎನ ಬಲಭಾಗದಲ್ಲಿದ್ದಾನು. ಹಾಗಿದ್ರೆ ಏಂದ ಬಲಭಾಗ ಇದೈತಿ, ಎಡಭಾಗ ಇದೈತಿ. ಆಬ್ವಿಯಸ್ಲಿ ಕರೆಕ್ಟ್. ಇದು ಎಡಭಾಗ, ಇದು ಬಲಭಾಗ, ಕರೆಕ್ಟ್ ಇದೆ. ಎ ಬಿ ಇದ್ದಾವ ಏನ ಬಲಭಾಗದಲ್ಲಿದ್ದಾನೆ, ಕರೆಕ್ಟ್ ಇದೆ ಆಬ್ವಿಯಸ್ಲಿ. ಸೊ ಹೀಗಿದ್ದಾಗ ನಮ್ಮ ಕ್ವಶನ್ ಏನು ಕೇಳಿದನು? ಎ ಮತ್ತು ಬಿ ಯ ನಡುವೆ ಎಷ್ಟು ವಿದ್ಯಾರ್ಥಿಗಳಿದಾರ ಅಂತ ಕೇಳಿದನು. ಸೊ ನೋಡ್ರಿ, ಇಲ್ಲಿಂದ ಟೋಟಲ್ ಆಗಿ ಎಷ್ಟು ವಿದ್ಯಾರ್ಥಿಗಳಿದಾರ? ಇಲ್ಲಿ ಸ್ಥಾನ ಟೋಟಲ್ ಆಗಿ 31 ವಿದ್ಯಾರ್ಥಿಗಳಿದಾರ. ಸೊ ಈ 31ದಾಗ ನಾವೇನ್ ಮಾಡ್ಬೇಕಂದ್ರ
7 ಅನ್ನ ಮೈನಸ್ ಮಾಡ್ರಿ 8 ಅನ್ನ ಮೈನಸ್ ಮಾಡ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಬಿಡುತ್ತೆ. ಈ ಕಡೆ ಟೋಟಲ್ ಆಗಿ ಬಿ ದಿಂದ ಎಷ್ಟು ಜನ ಅದಾರು? 8 ಜನ ಅದಾರು. ಸೊ ಈ ಕಡೆ ಎಷ್ಟು ಜನ ಅದಾರು? 7 ಜನ ಅದಾರು. ಇವ್ರು ಎರಡು ತರ ನಡುವ ಎಷ್ಟು ಜನ ಅದಾರ ಇವೆರಡು ಅನ್ನ ಮೈನಸ್ ಮಾಡ್ರೆ ಆನ್ಸರ್ ಸಿಕ್ಬಿಡುತ್ತೆ. ಹಾಗಿದ್ದಾಗ 31ರಾಗ 15 ಜನನ ಮೈನಸ್ ಮಾಡ್ರಿ. ನೋಡ್ರಿ 7 -7 -8 ಮಾಡ್ರೆ -15 ಬರುತ್ತೆ. ಈಗ ಎಷ್ಟ್ರಿ 31ರಾಗ 50 15ಅನ್ನ ಮೈನಸ್ ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 16 ಆನ್ಸರ್ ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಎಷ್ಟು ಅಂದ್ರೆ ಆಪ್ಷನ್ ನಂಬರ್ ಬಿ. ಇವೆರಡು ತರ ನಡುವ 16 ಜನ ಅದಾರ ಟೋಟಲ್. ಎಷ್ಟ್ರಿ 16 ಜನರು ವಿದ್ಯಾರ್ಥಿಗಳ ಕುಳಿತ ಅದಾರ. ಸೊ ನೆಕ್ಸ್ಟ್ ಒನ್. ಸೊ ನೋಡ್ರಿ 6ನೇದು ಇದು ಸಾಂಕೇತಿಕ ಭಾಷೆದಲ್ಲಿ. ಸೊ ಇದು ಏನೈತಿ ಸಿಂಪಲ್ ಐತಿ. ಅಪೋಸಿಟ್ ಮ್ಯಾಕ್ ಕೊಟ್ಟಿದಾನ. ಸೊ ನೀವು ಇದನ್ನ ಆನ್ಸರ್ ಅನ್ನ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು. ವೆರಿ ಸಿಂಪಲ್ ಐತಿ ಕ್ವಶನ್. ಸೊ ಅಪೋಸಿಟ್ ಡೈರೆಕ್ಷನ್ ಆಗೈತಿ. ಸೊ ನೀವ್ ಏನ್ ಮಾಡ್ರಿ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೊ ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯು 8 ಕಿಲೋಮೀಟರ್ ಉತ್ತರಕ್ಕೆ 15 ಕಿಲೋಮೀಟರ್ ಪೂರ್ವಕ್ಕೆ 8 ಕಿಲೋಮೀಟರ್ ದಕ್ಷಿಣಕ್ಕೆ ನಡೆಯುತ್ತಾನೆ. ಅವನು ತನ್ನ ಆರಂಭಿಕ ಸ್ಥಾನದಲ್ಲಿ ಎಷ್ಟು ದೂರದಲ್ಲಿದ್ದಾನೆ? ವೆರಿ ಸಿಂಪಲ್ ಕ್ವಶನ್. ಸೊ ನೋಡ್ರಿ ಇದು ಯಾವ್ದು ಬೇಕ್ರಿ? ಪೂರ್ವ. ಇದು ಯಾವ್ದಂದ್ರೆ ಪಶ್ಚಿಮ. ಇದು ಉತ್ತರ, ಇದು ದಕ್ಷಿಣ. ಸೊ ಫಸ್ಟ್ ಒಬ್ಬ ವ್ಯಕ್ತಿ ಏನ್ ಮಾಡತ್ತಾನ? ಉತ್ತರಕ್ಕೆ 8 ಕಿಲೋಮೀಟರ್ ಹೊಂಟಿದಾನ. ಈ ಕಡೆ ಹೋಗಿದಾನ ಫಸ್ಟ್ 8 ಕಿಲೋಮೀಟರ್. ಸೊ ಅದಾದ ನಂತರ ಏನ್ ಮಾಡ್ಯಾನ? 15 ಕಿಲೋಮೀಟರ್ ಪೂರ್ವಕ್ಕೆ ಹೋಗಿದಾನ. 15 ಕಿಲೋಮೀಟರ್ ಪೂರ್ವಕ್ಕೆ ಬಂದಾನ. ಮತ್ತೆ 8 ಕಿಲೋಮೀಟರ್ ದಕ್ಷಿಣ. ದಕ್ಷಿಣ ಅಂದ್ರೆ ಇಲ್ರಿ ಕೆಳಗೆ 8 ಕಿಲೋಮೀಟರ್ ದಕ್ಷಿಣ. ಓಕೆ, ಕಿಲೋಮೀಟರ್ದಾಗಿದೆ. ಸೊ ಹಾಗಿದ್ದಾಗ ಅವನು ತನ್ನ ಆರಂಭಿಕ ಸ್ಥಳದಿಂದ ಎಷ್ಟು ದೂರ ಇದೆ? ಇಲ್ಲಿಂದ ಇಲ್ಲಿ ತನಕ ಎಷ್ಟು ದೂರ ಇದೆ? 15 ಕಿಲೋಮೀಟರ್ ನಾನು. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್, 15 ಕಿಲೋಮೀಟರ್. ಸೊ ಸಿಂಪಲ್ ಕ್ವಶನ್. ಸೊ ನೆಕ್ಸ್ಟ್ 8ನೇ ಮುಂದಿನ ಸಂಖ್ಯೆಯನ್ನು ಹುಡುಕಿ ಅಂತ ಕೊಟ್ಟ. ಮುಂದಿನ ಸಂಖ್ಯೆಯನ್ನು ಏನ್ ಮಾಡ್ಬೇಕ್ರಿ? ಹುಡುಕ್ಬೇಕು. ಸೊ ಇಲ್ಲಿ ಕೂಡ ಇದೆ ಇದ್ದಂಗಿದೆ ಸೇಮ್ ಅದ ಟೈಪ್ದಾಗ 2, 6, 42, 1806, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಅಂತ ಇದೆ. ಸೊ ಈ ತರ ಕ್ವಶನ್ ಬಂದಾಗ ಇಲ್ಲಿ ನೋಡ್ರಿ ಇದ್ ಯಾವ ತರ ಅರೇಂಜ್ಮೆಂಟ್ ಮಾಡಿದಾರೆ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಡೋಣ. 2 × 3 ಮಾಡ್ಯಾನ ಫಸ್ಟ್ 6 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ 6 × ಏನ್ ಮಾಡ್ಯಾನ ಅಂದ್ರೆ 7 ಮಾಡ್ಯಾನ. 2ರ ಮುಂದಿನ ಅಂಕಿ ಎಷ್ಟಿದೆ? 3 ಇದೆ. 6ರ ಮುಂದಿನ ಅಂಕಿ ಯಾವ್ದಂದ್ರೆ 7. 7 6 ಎಷ್ಟ್ರಿ? 42. ಸೊ ಅದೇ ತರ ಈಗ 42 × 43 ಮಾಡಿ. 42 × 43 ಮಾಡ್ರೆ 1806 ಬರುತ್ತೆ. 1806. ಸೊ ಅದೇ ತರ ಈಗ 1806 × 1807 ಮಾಡ್ಬೇಕು. ನೆಕ್ಸ್ಟ್ ನಂಬರ್ ಅನ್ನ ಇಂಟು ಮಾಡ್ಬೇಕು. ಹಾಗಿದ್ರೆ ನೋಡ್ರಿ 6 7 42. ಲಾಸ್ಟ್ ಅಂಕಿ 2 ಬರ್ಬೇಕು ನೋಡ್ರಿ. 2 ಇದ್ದ ಆಪ್ಷನ್ ಡಿ ಇಲ್ಲ, ಸಿ ದಾಗಿಲ್ಲ, ಬಿ ದಾಗಿಲ್ಲ, ಎ ದಾಗ ಮಾತ್ರ ಇದೆ. ಇದೇ ಆನ್ಸರ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಬೇಕಾದ್ರೆ ಒಂದ್ಸಲ ವೆರಿಫೈ ಮಾಡಿ ನೋಡ್ರಿ ನೀವು. 1806 1807. 7 6 42, 7 0 0, 4 ಹೆಂಗಿದ್ದಂಗು, 8 7 56, 7 7 ಪ್ಲಸ್ 5 ಮಾಡಿದ್ರೆ 12 ಬರುತ್ತೆ. ಪ್ಲಸ್ ನೆಕ್ಸ್ಟ್ 0 0 0 0. ನೆಕ್ಸ್ಟ್ 8 8 6 48, 4 4 ಕೈಲ ಬತ್ರಿ. 8 0 0, ಇದು 4 ಹೆಂಗಿದಂಗೆ ಬರ್ದೆ ಇಲ್ಲಿ. 8 8 64, 4 6 ಕೈಲ ಬತ್ತು. 8 1 8 ಪ್ಲಸ್ 6 ಮಾಡಿದ್ರೆ 14 ಬರುತ್ತೆ. ಸೊ ಹಾಗಿದ್ರೆ ಆನ್ಸರ್ ಎಷ್ಟು ಬರ್ತಾರೆ? 2 4 6 12 13 14. ಸೊ 4 5 6 7 ಬರುತ್ತೆ. ಸೊ ನೆಕ್ಸ್ಟ್ 4 1 5 4 1. ಹಾಗಿದ್ರೆ ನೋಡ್ರಿ ಇಲ್ಲಿ ಎಷ್ಟು ಬರುತ್ತೆ ನಮ್ದು? 14. 1 ಸೆಕೆಂಡ್, ಎಲ್ಲೋ ಮಿಸ್ಟೇಕ್ ಆಗಿದೆ. ಅದು 1 2 3. ಸಾರಿ ಇನ್ನೊಂದು ಸ್ಟೆಪ್ ಅನ್ನ ಮಾಡ್ಬೇಕಾಯ್ತು. 1 ಸೆಕೆಂಡ್ ಇದನ್ನ ಕ್ಲೀನ್ ಮಾಡೋಣ. ಈ ಒಂದೇ ಒಂದು ಇಂಟು ಮಾಡೋದನ್ನ ಬಿಟ್ಟಿದ್ದೇವ್ರಿ. ಇಂಟು 1 × 6 ಮಾಡಿದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. 1 × 0 ಮಾಡಿದ್ರೆ 0. 1 × 8 ಮಾಡಿದ್ರೆ 8 ಬರುತ್ತೆ. 1 × 1 ಮಾಡಿದ್ರೆ 1 ಅಂತ ಬರುತ್ತೆ. ಸೊ ಹೀಗಿದ್ದಾಗ 2 ಇದು 4 4. ನೆಕ್ಸ್ಟ್ 6 6 12 13 14. ನೆಕ್ಸ್ಟ್ 6 4 10 10 12 13. ನೆಕ್ಸ್ಟ್ 4 1 5 1 6. ನೆಕ್ಸ್ಟ್ 8 4 12 3. 32 63 44 2. ಹಾಗಿದ್ದಾಗ 32 63 44 ಇದೆ. ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಇದೆ. ಓನ್ಲಿ ಲಾಸ್ಟ್ ಡಿಜಿಟ್ ಅನ್ನ ಮಾತ್ರ ನೋಡ್ಬೇಕು. ಲಾಸ್ಟ್ ಡಿಜಿಟ್ ಅನ್ನ ನೋಡ್ರೆ ನಾವು ಆನ್ಸರ್ ಅನ್ನ ಈಸಿಯಾಗಿ ಟಿಕ್ ಮಾಡ್ಬೇಕು. ಸೊ ನೆಕ್ಸ್ಟ್ ಒಂದು ನೋಡ್ರಿ
9ನೇ ಕ್ವಶನ್ 3 + 5 = ಎಷ್ಟು ಅಂತ ಕೊಟ್ಟಾನ ಅಂದ್ರೆ 30 ಅಂತ ಕೊಟ್ಟಾನ. ಸೊ ಅದೇ ತರ ನೆಕ್ಸ್ಟ್ 2 + 4 = 16 ಅಂತ ಕೊಟ್ಟಿದ್ದಾನೆ. ಸೊ ನಮಗ 6 + 3 = ಕ್ವಶನ್ ಮಾರ್ಕ್ ಅಂತ ಇದೆ. ಓಕೆ, ಸೊ ಹೀಗಿದ್ದಾಗ ಏನ್ ಮಾಡ್ಯಾನ ಅಂದ್ರೆ ಅವ 3 + 5 ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. 8ನ ಮಗೆ 30 ಅಂತೂ ಇಲ್ಲ, ಆ ತರ ಅರೇಂಜ್ಮೆಂಟ್ ಮಾಡೇ ಇಲ್ಲ ಅವನು. ಸೊ ಇವನು ಯಾವ ತರ ಮಾಡಿದಾನೆ ಅಂದ್ರೆ 3 × 5 ಮಾಡಿದಾನೆ. ಫಸ್ಟ್ ಎಷ್ಟು ಬಂದೈತೆ ಅಂದ್ರೆ 5 × 3 = 15. ಈ 15ಕ್ಕೆ × 2 ಮಾಡ್ಯಾನ, ಆನ್ಸರ್ ಎಷ್ಟು ಬರುತ್ತೆ? 30 ಅಂತ ಬರುತ್ತೆ. ಸಿಂಪಲ್. ಸೊ ಅದೇ ತರ ಈಗ ನೆಕ್ಸ್ಟ್ 2 × 4 ಅಂತ ಮಾಡ್ಯಾನ. 2 × 4 ಮಾಡ್ಯಾನ, ಆನ್ಸರ್ ಎಷ್ಟು ಬರುತ್ತೆ? 4 × 8 ಅಂತ ಬರುತ್ತೆ. 8 × 2 ಮಾಡ್ಯಾನ, ಎಷ್ಟು ಬರುತ್ತೆ? 16 ಅಂತ ಬರುತ್ತೆ. ಸೊ ಅದೇ ತರ ಈಗ 6 × 3 ಮಾಡೋದು. 6 3 ಎಷ್ಟ್ರಿ? 18. 18 × 2 ಅನ್ನ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? 36 ಅಂತ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ನಂಬರ್ ಬಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಏನಾಗುತ್ತೆ? ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ರೀ. ಓಕೆ, 10ನೇ ಕ್ವಶನ್. ಓಕೆ, ಇದಂದ್ರೆ ಸೆಲ್ಯುಲಿಸಮ್. ಎಲ್ಲಾ ಗುಲಾಬಿಗಳು ಹೂಗಳಾಗಿವೆ ಅಂತ. ಇದೇನ್ರಿ? ಗುಲಾಬಿಗಳು ಇದೇನು? ಹೂಗಳು. ನೋಡ್ರಿ, ಎಲ್ಲಾ ಗುಲಾಬಿಗಳು ಏನಾಗ್ಯಾವು? ಹೂಗಳಾಗಿದಾವ ಅಂತ. ನೋಡ್ರಿ, ಎಲ್ಲಾ ಗುಲಾಬಿಗಳು ಹೂದಾಗದಾವು. ಸೊ ಕೆಲವು ಹೂಗಳು ಕೆಂಪುಗಳಾಗಿವೆ, ಕೆಲವು ಹೂಗಳು ಏನಾಗಿದಾವು? ಕೆಂಪಾಗಿದಾವ. ಕೆಂಪು. ಓಕೆ, ಕೆಂಪುಗಳಾಗಿವೆ, ಬಣ್ಣದಾಗಿದ್ದರೆ ಎಲ್ಲಾ ಗುಲಾಬಿಗಳು ಕೆಂಪು ಬಣ್ಣದ್ದೇ. ಎಲ್ಲಾ ಗುಲಾಬಿ ಹೂಗಳು ಕೆಂಪು ಬಣ್ಣದ್ದೇ. ನೋಡ್ರಿ, ಎಲ್ಲಾ ಗುಲಾಬಿ ಹೂಗಳು ಕೆಂಪು ಬಣ್ಣಕ್ಕೆ ಆಗಕ್ ಸಾಧ್ಯತೆನ? ನೋಡ್ರಿ, ಗುಲಾಬಿ ಕೆಂಪುಗ ಯಾವುದೇ ರೀತಿಯಾದಂತ ಸಂಬಂಧಗಳಿಲ್ಲ. ಏನಾದ್ರು ಸಂಬಂಧ ಐತೆನ? ಸಾಧ್ಯನೇ ಇಲ್ಲ. ಸೊ ಹಾಗಿದ್ದಾಗ ಇಲ್ಲಿ ನೋಡ್ರಿ, ಹೌದು ಅಂತ ಕೊಟ್ಟಾನ. ಆಪ್ಷನ್ ಎ ಬರಂಗಿಲ್ಲ, ಆಪ್ಷನ್ ಸಿ ನು ಬರಂಗಿಲ್ಲ, ಆಪ್ಷನ್ ಡಿ ನು ಬರಂಗಿಲ್ಲ, ಇಲ್ಲ ಅಂತ ಹೇಳೋದು. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಸೊ ಅದಕ್ಕಾಗಿ ಯಾವ್ದ್ರಿ? ಆಪ್ಷನ್ ನಂಬರ್ ಬಿ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಸಿಂಪಲ್. ಸೊ ಇವೆಲ್ಲ SSC ಕೇಳಿದ್ದು ಕ್ವಶನ್ ನಾವು ನೋಡ್ರಿ. SSC ಒಳಗ ಕೇಳಿರುವಂತ ಕ್ವಶನ್ಗಳು ಇವೆಲ್ಲ. ಸೊ ನೆಕ್ಸ್ಟ್ ಇನ್ RRB ಬಿದ್ದಾಗೂ ಕೂಡ ಕೇಳ್ಬೋದ್ರಿ ಈ ಟೈಪ್ ಆಗ. ಏನ್ ಡಿಸ್ಕಷನ್ ಮಾಡಿದೀವಲ್ಲ ಎಲ್ಲ SSC ಒಳಗ ಕೇಳಿರುವಂತ ಪ್ರಶ್ನೆಗಳು. ಸೊ ನೋಡ್ರಿ, ಮತ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ನ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಯಾವ್ದಾದ್ರು ಕ್ವಶನ್ಗಳ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೊ ಅದೇ ತರ ಕೆಳಗೆ ಕಾಣಿರುವಂತ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಕೂಡ ಮಾಡ್ರಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.